ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫಸ್ಟ್ ಟೈಮ್ ನಾನ್ ವೆಜ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಂದರೆ ನಿಮಗೆ ತೋರ್ಸೋಕ್ಕೆ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಈಗ ನಾನು ಈ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 10 kg ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ಮನೆಯದು ಗರಂ ಮಸಾಲ ಪುಡಿ, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, 1 ಮೊಟ್ಟೆ, ಅರ್ಧ ನಿಂಬೆಹಣ್ಣು, ಇದು ಕಾರ್ನ್ಫ್ಲೋರ್ ಹಿಟ್ಟು, ಇದು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು. ಇಷ್ಟು ಮೆಟೀರಿಯಲ್ನ ನಾನು ತೊಗೊಂಡಿದ್ದೀನಿ. ಯಾವ್ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಒಂದು 3 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತೀನಿ. 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ರೆ ನಮಗೆ ಇದರಲ್ಲಿ ಅರ್ಧ ಹಾಕೋಬೇಕು. ಯಾವುದು ಕ್ವಾಂಟಿಟಿ ಎಷ್ಟು ಹಾಕಿದ್ದೀವಿ ಅದರಲ್ಲಿ ಅರ್ಧ 1.5 ಸ್ಪೂನು ನಮಗೆ ಮೈದಾ ಹಿಟ್ಟು. 1.5 ಸ್ಪೂನು ಮೈದಾ ಹಿಟ್ಟು, ಆಮೇಲೆ 1.5 ಸ್ಪೂನು ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ಮೈದಾ ಮತ್ತು ಕಾರ್ನ್ಫ್ಲವರ್ ಹಾಕೋದ್ರಿಂದ ನಮಗೆ ಬೈಂಡಿಂಗ್ ಚೆನ್ನಾಗಿ ಸಿಗುತ್ತೆ. ಈಗ ಚಿಲ್ಲಿ ಪೌಡ್ರ್ ಇಷ್ಟು ಬೇಕಾಗುತ್ತೆ ನಮಗೆ. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲನೂ ಇರಲಿ ಇಷ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ನೆಕ್ಸ್ಟು ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಮತ್ತು ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಹಾಕಿದರೆ ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೋಣ ನೋಡಿ. ನಿಂಬೆಹಣ್ಣು ಹಾಕಿದ್ದೀನಿ. ನಾನು ಹೊರಗಡೆಯಿಂದ ಪೌಡ್ರ್ ಎಲ್ಲ ಯಾವುದೂ ತೊಗೊಂಬಂದಿಲ್ಲ. ಮನೇಲಿರೋದು ಹೊರಗಡೆ ಪೌಡ್ರಿಂದ ಕೂಡ ನಾನು ಮಾಡ್ತೀನಿ. ಬಟ್ ನಾನು ನಿಮಗೆ ಮನೆ ಪೌಡ್ರಿಂದ ತೋರಿಸ್ಬೇಕು ಅಂತಲೇ ನೀವು ಮನೇಲಿರೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಮೊಟ್ಟೆ ಹೊಡೆದು 1 ಮೊಟ್ಟೆ ಪೂರ ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ. ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. 1 ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸಾಕಾಗುತ್ತೆ. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಆ ಚಿಕನ್ನ ನೀರನ್ನ ಸೋರಿಸ್ಕೊಂಡು ಇಟ್ಕೊಂಡಿರಬೇಕು. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಇದರಲ್ಲಿ ಹೊರಗಡೆ ಫುಡ್ಡಿಂದಾಗಲಿ ಕಲ್ಲರ್ ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ನಾನು ಏನೂ ಯೂಸ್ ಮಾಡಿಲ್ಲ. ಈಗ ಎಣ್ಣೆ ಬಿಸಿ ಚಿಕನ್ನ ಒಂದೊಂದು ಪೀಸ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ತುಂಬ ದಪ್ಪ ಬೇಡ ಅಂತ. ನೋಡಿ ಬೇಯ್ತಾ ಇದೆ ಈ ಥರ. ಇನ್ನೂ ಬೇಯಬೇಕು. ಬಿಡೋಣ, ಎಲ್ಲ ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಕಲರ್ ಪೌಡರ್ ಹಾಕಿದಾಗ ಸ್ವಲ್ಪ ಕಲರ್ ಬರುತ್ತೆ. ಬಟ್ ನಾನು ಕಲರ್ ಪೌಡ್ರನ್ನ ಏನು ಹಾಕಿಲ್ಲ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ. ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ದಾಗ ಏನಾಗುತ್ತೆ, ಖಾರ ಜಾಸ್ತಿ ಆಗುತ್ತೆ, ಮಕ್ಕಳು ತಿನ್ನಲ್ಲ. ಸೊ ಇಲ್ಲಿ ಕಲರ್ ಕಡಿಮೆ, ನ್ಯಾಚುರಲ್ ಇರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಇದೆ. ಹೊರಗಡೆಯಿಂದ ಯಾವುದೇ ಪೌಡ್ರನ್ನ ನಾವು ಯೂಸ್ ಮಾಡಿಲ್ಲದೆ ಇರೋದ್ರಿಂದ, ಮನೆಯಲ್ಲೇ ಇರುವಂಥ ಮೆಟೀರಿಯಲ್ನ ನಾವು ಯೂಸ್ ಮಾಡಿರೋದ್ರಿಂದ ಆರೋಗ್ಯವಾಗಿ ಕೂಡ ಇರುತ್ತೆ. ಈ ಹೊರಗಡೆ ಪೌಡರ್ಗಳಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹಾಕ್ಕೊಡ್ತೀವಿ. ಈಗೆಲ್ಲ ನೋಡಿ, ಅದು ಚಿಕನ್ ಪೌಡ್ರಲ್ಲಿ ಕಲರ್ ಇರೋದ್ರಿಂದ ಅದು ಪ್ರಾಬ್ಲಮ್ಮು ಬೇಡ ಅಂತ ಹೇಳಿದಾಗ ಈಗೆಲ್ಲ ಚಿಕನ್ ಪೌಡ್ರುಗಳಲ್ಲಿ ಕಲರ್ ಕಡಿಮೆ ಆಗಿದೆ. ಚಿಕನ್ ಪೌಡ್ರ್ ಕಲರ್ ಕೂಡ ಇದೇ ಬರ್ತಾಯಿದೆ. ಈಗ ಕಬಾಬ್ ಪೌಡರ್ ಕೂಡ ಈಗ ಅದೇ ಥರ ನಾನು ಮನೇಲಿ ತಯಾರು ಮಾಡ್ಕೊಂಡಿದ್ದೀನಿ. ಮನೇಲಿರುವಂಥ ಪೌಡರ್ನ ಯೂಸ್ ಮಾಡ್ಕೊತೀನಿ. ಇನ್ನೂ ಬೇಯಬೇಕು. ಬಿರಿಯಾನಿ ಜೊತೆ ಕಬಾಬ್ ರೆಡಿಯಾಗಿದೆ. ನಾನು ಕಬಾಬ್ ಹೆಂಗೆ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಸಾಫ್ಟಾಗಿ ಕೂಡ ಇದೆ ನೋಡಿ, ಚೆನ್ನಾಗಿ ಕೂಡ ಬೆಂದಿದೆ ನೋಡಿ. ಚಿಕನ್ ಬಿರಿಯಾನಿನಲ್ಲಿ ಕೂಡ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ. ಚಿಕನ್ ಬಿರಿಯಾನಿ ಜೊತೆ ಕಬಾಬು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.